ಅವರೇ ನಮಗೆ ಮೋದಿ ಪ್ರಧಾನಿನೂ ಹೌದು, MP ನೂ ಹೌದು, ಮುಖ್ಯಮಂತ್ರಿಗಳು ಹೌದು, ನಮ್ಮ ಶಾಸಕರು ಹೌದು. ಅವ್ರನ್ನ ಯಾರೂ ಮೀರಿಸೋಂಥ ವ್ಯಕ್ತಿ ಇನ್ನೂ ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ. ಇದು ಹನುಮಯ್ಯನವರು ಒಂದೇ ಪಕ್ಷದಲ್ಲಿದ್ದರು, ನಮ್ಮ BJPಯಲ್ಲೇ ನಮ್ಮ MLAs ಅವ್ರ ಜೊತೆನೇ ಒಬ್ಬ ರಾಮ ಲಕ್ಷ್ಮಣ ಥರ ಇದ್ದರು. ಈಗ ನಮ್ಮ ಇದು MP ಎಲೆಕ್ಷನ್ನು ಸುಧಾಕರ್ ಬಂದು ನಮ್ಮ MLAs ಅವರಿಂದ ಅವ್ರು ಸುಧಾಕರ್ ಗೆದ್ದರು, ಎಲ್ಲ ಓಡಾಡಿ ಗೆಲ್ಸಿದ ನಂತರ ಬ್ಯಾಚೆ ಎರಡು ಪಂಗಡ ಆಗೋದ್ವು. ನಮ್ಮ ಹನುಮಯ್ಯಣ್ಣ MP ಸುಧಾಕರ್ ಅವರೆಲ್ಲ ಒಂದು ಬ್ಯಾಚ್ ಆಗಿ ಪಕ್ಷದಿಂದ ಹೊರಗಡೆ ಹೋಗಿ ಪಕ್ಷದಲ್ಲೇ ಇದ್ದಾರೆ, ಬಟ್ ಎರಡು ಇದು ಮಾಡಿಕೊಂಡ್ರು, ಗುಂಪಾಗಿ ಮಾಡಿಕೊಂಡು ನಮ್ಮ MLAs ಬಗ್ಗೆ ಈ ಥರ ಮಾತಾಡೋದು ಸರಿ ಇಲ್ಲ. ಅವರು ಕಾರಲ್ಲಾದರೂ ಹೋಗ್ತಾರೆ, ಏನರಲ್ಲಾದರೂ ಹೋಗ್ತಾರೆ, ಆ ವಿಷಯ ಪ್ರಸ್ತಾಪ ಮಾಡೋದು ಬೇಡ. ಅವ್ರು 28ನೇ ಇಸ್ವಿನಲ್ಲಿ ಅವ್ರು ಟಿಕೆಟ್ ಆದರೂ ಹೆಂಗೆ ತೊಗೊಂಬರ್ತಾರೋ ನೋಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ಅವರು ತೊಗೊಂಡು ಬಂದೇ ಬರ್ತಾರೆ, ನಾವು ಅವ್ನು ಗೆಲ್ಲಿಸ್ತೀವಿ. ಅವರೇ ನಮಗೆ ಮೋದಿ ಪ್ರಧಾನಿನೂ ಹೌದು, MP ನೂ ಹೌದು, ಮುಖ್ಯಮಂತ್ರಿಗಳು ಹೌದು, ನಮ್ಮ ಶಾಸಕರು ಹೌದು. ಅವ್ರನ್ನ ಯಾರೂ ಮೀರಿಸೋಂಥ ವ್ಯಕ್ತಿ ಇನ್ನೂ ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ. ಆ ಥರ ಇಲ್ಲ. ಅವರು ಪ್ರತಿಯೊಬ್ಬ ವ್ಯಕ್ತಿಗೂ ಅವಕಾಶ ಕೊಡ್ತಾರೆ. ಆ ಥರ ಭಾವನೆ ಅವರಲ್ಲಿಲ್ಲ. ಯಾರೇ ಬಂದಲಿ, ಅವ್ರ ಶತ್ರುಗಳೇ ಬಂದು ಅವ್ರನ್ನ ಕ್ಷಮಿಸ್ಬಿಟ್ಟು ಅವ್ರ ಕಷ್ಟ ಏನೋ, ಅವರು ಒಂದು ಕಾಂಗ್ರೆಸ್ ಇರ್ಬೋದು, ಆ ರೋಡಲ್ಲಿ ರೋಡ್ ಡ್ರೈನೇಜೇ ಇರ್ಬೋದು, ಅವ್ರು ಹೋಗಿ ಅಲ್ಲಿ ಕೇಳ್ಕೊಂಡಾಗ ಆ ರಸ್ತೆ ಕಾಮಗಾರಿ ಇರ್ಬೋದು, ಡ್ರೈನೇಜ್ ಇರ್ಬೋದು, ಎಲ್ಲನೂ ಒಂದು ಮಾಡಿಸ್ಕೊಡ್ತಾರೆ. ಇಲ್ಲ ಅವರೇ ಬೆಳಿಬೇಕು, ಅವರೇ ಇದಾಗಬೇಕು ಅನ್ನೋ ಭಾವನೆ ಅವರಲ್ಲಿಲ್ಲ. ಇದು ತಪ್ಪು ಕಲ್ಪನೆ. ಮುಂಚೆ ಏನಿತ್ತು ಅಂದರೆ ನಮ್ಮ MLA ಅವರು ಶಾಸಕರಾಗಿ ಬರೋಕ್ಕೆ ಮುಂಚೆ BJP ಇರಷ್ಟು ಇರಲಿಲ್ಲ. ನಮ್ಮ MLA ಅವರು ಗೆದ್ದ ನಂತರನೇ ಅದು BJP ಆಗಿ ಬಂತು. ಅವ್ರ ಕೆಲಸಗಳೆಲ್ಲ ನೋಡಿ ಅಭಿವೃದ್ಧಿ ಆಯಿತು. ಇಡೀ ಯಲಹಂಕ ಕ್ಷೇತ್ರನೇ ಅಭಿವೃದ್ಧಿ ಮಾಡಿದ್ದಾರೆ. ಅವ್ರಿಗೆ ಟಿಕೆಟ್ ಕೊಡಲ್ಲ ಅಂತ ಹೇಳಲಿಕ್ಕಾಗೋದೇ ಇಲ್ಲ. ಟಿಕೆಟ್ ಸಿಗುತ್ತೆ. ಅವ್ರ ಪಕ್ಷದ ಪರವಾಗಿ ಕೆಲಸ ಮಾಡೇ ಮಾಡ್ತಾರೆ. ನಾವು ಅವರು ಹಿಂದೆನೇ ಇದ್ದು ನಾವು ಕೆಲಸ ಮಾಡೇ ಮಾಡ್ತೀವಿ.